ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. CSK GT ಮ್ಯಾಚ್ ಬಳಿಕ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲು ಬ್ಯಾಟಿಂಗ್ ಮಾಡಿದಂತ CSK ಕಡೆ ಅದ್ಭುತವಾದ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಿದ್ರೆ ಆಯುಷ್ ಮಾತ್ರೆ ಅವರು ಸೂಪರ್ ಆಗಿ ಕೂಡ ಆಡಿದ್ರು. ಆಡಿದಂತ 17 ಬಾಲ್ಗಳಲ್ಲಿ 34 ರನ್ ಸಿಡಿಸಿ ಪ್ರಸಿದ್ಧ ಕೃಷ್ಣ ಅವರಿಗೆ ಹೊರಟಾದ್ರು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ CSK ಕಡೆ ಆಯುಷ್ ಮಾತ್ರೆ ಅವರಿಂದ ಬಂತು. ಇನ್ನು ಡೇವನ್ ಕಾನ್ವೆ ಅವರು ಸೂಪರ್ ಆಗಿ ಕೂಡ ಪರ್ಫಾರ್ಮೆನ್ಸ್ ನ ಕೊಟ್ಟರು. ಆಡಿದಂತ 35 ಬಾಲ್ಗಳಲ್ಲಿ 50 ಕೂಡ ಸಿಡಿಸಿದ್ರು. ಆಲ್ಸೋ ರಶೀದ್ ಖಾನ್ ಅವರಿಗೆ ಬೋಲ್ಡ್ ಆದ್ರು. ಅದ್ಭುತವಾದ ಪರ್ಫಾರ್ಮೆನ್ಸ್ ಬಂತು CSK ಕಡೆ ಮೊದಲ ಇನ್ನಿಂಗ್ಸ್ ನಲ್ಲಿ ಆಯುಷ್ ಮಾತ್ರೆ ಹಾಗೂ ಡೇವನ್ ಕಾನ್ವೆ ಅವರಿಂದ. ಉರ್ವಿಲ್ ಪಟೇಲ್ ಅವರು ಆಡಿದಂತ 19 ಬಾಲ್ಗಳಲ್ಲಿ 37 ರನ್ ಸಿಡಿಸಿ ಸಾಯಿ ಕಿಶೋರ್ ಅವರಿಗೆ ಹೊರಟಾದ್ರು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಉರ್ವಿಲ್ ಪಟೇಲ್ ಅವರ ಕಡೆಯಿಂದ ಬಂತು. ಇನ್ನು ಶಿವಮ್ ದುಬೆ ಅವರ ಕಡೆಯಿಂದನೂ ಕೂಡ ಯಾವುದೇ ಪರ್ಫಾರ್ಮೆನ್ಸ್ ಕೂಡ ಬಂದಿರಲಿಲ್ಲ. ಆಡಿದಂತ 18 ಬಾಲ್ಗಳಲ್ಲಿ 7 ರನ್ ಗಳಿಸಿ ಶಾರುಖ್ ಖಾನ್ ಅವರಿಗೆ ಹೊರಟಾದ್ರು. ಇನ್ನು ಡೇವಿಡ್ ಬ್ರೇವಿಸ್ ಅವರು ಸೂಪರ್ ಆಗಿ ಕೂಡ ಪರ್ಫಾರ್ಮೆನ್ಸ್ ನ ಕೊಟ್ಟರು. ಆಡಿದಂತ 23 ಬಾಲ್ಗಳಲ್ಲಿ 50 ಕೂಡ ಸಿಡಿಸಿದ್ರು. CSK ಕಡೆ ಅದ್ಭುತವಾದ ಪರ್ಫಾರ್ಮೆನ್ಸ್ ಮೊದಲ ಇನ್ನಿಂಗ್ಸ್ ನಲ್ಲಿ ಬಂದಿದ್ದು ಅಂತ ಹೇಳಿದ್ರೆ ಆಯುಷ್ ಮಾತ್ರ ಅವರು ಸೂಪರ್ ಆಗಿ ಆಡಿದ್ರು. ಡೇವನ್ ಖಾನ್ ಅವರು ಕೂಡ 50 ಸಿಡಿಸಿದ್ರು. ಇನ್ನು ಡೇವಿಡ್ ಬ್ರೇವಿಸ್ ಅವರು ಕೂಡ 50 ಸಿಡಿಸಿದ್ರು. ಆಲ್ಸೋ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ CSK ಕಡೆ ಮೊದಲ ಇನ್ನಿಂಗ್ಸ್ ನಲ್ಲಿ ಬಂತು. ಇನ್ನು ರವೀಂದ್ರ ಜಡೇಜಾ ಅವರು ಲಾಸ್ಟ್ ಮೂಮೆಂಟ್ ತನಕ ಉಳಿದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟರು. ಆಡಿದಂತ 18 ಬಾಲ್ಗಳಲ್ಲಿ 21 ರನ್ ಗಳಿಸಿ ನಾಟ್ಔಟ್ ಆಗಿ ಕೂಡ ಉಳಿದ್ರು. ಒಳ್ಳೆ ಪರ್ಫಾರ್ಮೆನ್ಸ್ ಮತ್ತು ಮೊದಲ ಇನ್ನಿಂಗ್ಸ್ ನಲ್ಲಿ CSK ಕಡೆ. GT ಕಡೆ ಬೌಲಿಂಗ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಯಾರ ಕಡೆಯಿಂದನೂ ಕೂಡ ಬಂದಿರಲಿಲ್ಲ. ಪ್ರಸಿದ್ಧ ಕೃಷ್ಣ ಅವರು ಹಾಕಿದಂತ 4 ಓವರ್ ಗಳಲ್ಲಿ 22 ರನ್ ಕೊಟ್ಟು 2 ವಿಕೆಟ್ ತೆಗೆದ್ರು. ಸಾಯಿ ಕಿಶೋರ್ ಅವರು ಹಾಕಿದಂತ 2 ಓವರ್ ಗಳಲ್ಲಿ 23 ರನ್ ಕೊಟ್ಟು 1 ವಿಕೆಟ್ ತೆಗೆದ್ರು. ಇನ್ನು ರಶೀದ್ ಖಾನ್ ಅವರು ಕೂಡ ಹಾಕಿದಂತ 4 ಓವರ್ ಗಳಲ್ಲಿ 1 ವಿಕೆಟ್ ತೆಗೆದ್ರು. ಶಾರುಖ್ ಖಾನ್ ಅವರು ಕೂಡ 1 ವಿಕೆಟ್ ತೆಗೆದ್ರು. ಈ ಮೂಲಕ CSK 20 ಓವರ್ ಗಳಲ್ಲಿ 230 ರನ್ ಕಲೆ ಹಾಕಿ 5 ವಿಕೆಟ್ ಕಳೆದುಕೊಂಡು GT ಗೆ 231 ರನ್ ಟಾರ್ಗೆಟ್ ಕೊಟ್ಟಿತ್ತು. CSK ಮೊದಲ ಇನ್ನಿಂಗ್ಸ್ ನಲ್ಲಿ ಸೂಪರ್ ಆಗಿ ಕೂಡ ಆಡ್ತು. ನಂತರ ಚೇಸ್ ಮಾಡಲು ಬಂದ GT ಕಡೆ ಯಾವುದೇ ಬ್ಯಾಟರ್ ಇಂದನೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಆಲ್ಸೋ ಕಂಪ್ಲೀಟ್ಲಿ ಡಾಮಿನೇಟ್ ಆಯ್ತು CSK ಬೌಲಿಂಗ್ ಗೆ GT. ನಾಯಕ ಶುಭ್ಮನ್ ಗಿಲ್ ಅವರು ಆಡಿದಂತ 9 ಬಾಲ್ಗಳಲ್ಲಿ 13 ರನ್ ಸಿಡಿಸಿ ಅನ್ಶುಲ್ ಕಂಬೋಜ್ ಅವರಿಗೆ ಹೊರಟಾದ್ರು. ಶುಭ್ಮನ್ ಗಿಲ್ ಅವರಿಂದನೂ ಕೂಡ ಯಾವುದೇ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಇನ್ನು ಜೋಸ್ ಬಟ್ಲರ್ ಅವರು ಆಡಿದಂತ 7 ಬಾಲ್ಗಳಲ್ಲಿ 5 ರನ್ ಸಿಡಿಸಿ ಖಲೀಲ್ ಅಹಮದ್ ಅವರಿಗೆ ಹೊರಟಾದ್ರು. ರುತರ್ ಫೋರ್ಡ್ ಅವರು ಆಡಿದಂತ 4 ಬಾಲ್ಗಳಲ್ಲಿ 0 ರನ್ ಗಳಿಸಿ ಅನ್ಶುಲ್ ಕಂಬೋಜ್ ಅವರಿಗೆ ಹೊರಟಾದ್ರು. GT ಕಡೆ ಆಡನ ಇನ್ನಿಂಗ್ಸ್ ನಲ್ಲಿ ಯಾವುದೇ ಬ್ಯಾಟರ್ ಇಂದನೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಆಲ್ಸೋ GT ಕಂಪ್ಲೀಟ್ಲಿ ಡಾಮಿನೇಟ್ ಆಯ್ತು CSK ಬೌಲಿಂಗ್ ಗೆ. ಆಲ್ಸೋ CSK ವಿನ್ ಕೂಡ ಆಯ್ತು. GT ಸೋತ ನಂತರ ಪಾಯಿಂಟ್ಸ್ ಟೇಬಲ್ ಈ ರೀತಿ ಇದೆ ನೋಡಿ. RCB ಗೆ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. GT ಇವತ್ತಿನ ಪಂದ್ಯದಲ್ಲಿ ಗೆದ್ದಿದ್ರೆ RCB ಗೆ ಕಷ್ಟ ಆಗ್ತಿತ್ತು. RCB ಫ್ಯಾನ್ಸ್ ಗೆ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಮೊದಲ ಸ್ಥಾನದಲ್ಲಿ GT ಇದೆ. ಆಡಿದಂತ 14 ಪಂದ್ಯಗಳಲ್ಲಿ 9 ಕೂಡ ವಿನ್ ಆಗಿ 18 ಪಾಯಿಂಟ್ ಮಾಡಿಕೊಂಡು ಮೊದಲ ಸ್ಥಾನದಲ್ಲಿ GT ಇದೆ. ಎರಡನೇ ಸ್ಥಾನದಲ್ಲಿ PBKS ಇದೆ. ಆಡಿದಂತ 13 ಪಂದ್ಯಗಳಲ್ಲಿ 8 ಕೂಡ ವಿನ್ ಆಗಿ 17 ಪಾಯಿಂಟ್ ಮಾಡಿಕೊಂಡು ಎರಡನೇ ಸ್ಥಾನದಲ್ಲಿ PBKS ಇದೆ. ಮುಂದಿನ ಪಂದ್ಯದಲ್ಲಿ PBKS ಗೆದ್ರೆ ಮೊದಲ ಸ್ಥಾನಕ್ಕೆ PBKS ಬರುತ್ತೆ, ಎರಡನೇ ಸ್ಥಾನಕ್ಕೆ GT ಹೋಗುತ್ತೆ. ಇದು RCB ಗೆ ಲಾಭ ಅಂತಾನೆ ಹೇಳ್ಬೋದು. ಮೂರನೇ ಸ್ಥಾನದಲ್ಲಿ RCB ಇದೆ. ಆಡಿದಂತ 13 ಪಂದ್ಯಗಳಲ್ಲಿ 8 ಕೂಡ ವಿನ್ ಆಗಿ 17 ಪಾಯಿಂಟ್ ಮಾಡಿಕೊಂಡು ಮೂರನೇ ಸ್ಥಾನದಲ್ಲಿ RCB ಇದೆ. ಇದರಿಂದ RCB ಫೈನಲ್ ಗೆ ಬರೋ ಎಲ್ಲಾ ಚಾನ್ಸಸ್ ಕೂಡ ಜಾಸ್ತಿನೇ ಇದೆ. ನಾಲ್ಕನೇ ಸ್ಥಾನದಲ್ಲಿ MI ಇದೆ. ಆಡಿದಂತ 13 ಪಂದ್ಯಗಳಲ್ಲಿ 8 ಕೂಡ ವಿನ್ ಆಗಿ 16 ಪಾಯಿಂಟ್ ಮಾಡಿಕೊಂಡು ನಾಲ್ಕನೇ ಸ್ಥಾನದಲ್ಲಿ MI ಇದೆ. ಇದು CSK ವಿರುದ್ಧ GT ಸೋತ ನಂತರ ಆದಂತ ಬದಲಾವಣೆ ಆಗಿತ್ತು ಪಾಯಿಂಟ್ಸ್ ಟೇಬಲ್ ನಲ್ಲಿ. ಈ ಪಾಯಿಂಟ್ಸ್ ಟೇಬಲ್ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ.